ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಫಾಲೂದಾ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಫಾಲೂದಾ ಮಾಡೋದಕ್ಕೆ ಮಿಕ್ಸ್ಡ್ ಫಾಲೂದಾವನ್ನು ತೊಗೊಂಡಿದ್ದೇನೆ. ಈಗ ಇದನ್ನೇ ನಾವು ಹೇಗೆ ಮಾಡುವುದು ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್ಲಾಗಿ ನಾನಿಲ್ಲಿ 1 ಲೀಟರ್ನಷ್ಟು ಹಾಲನ್ನು ತೊಗೊಂಡಿದ್ದೆ. ಅದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಹಾಕಿ, ನೀರು ಸ್ವಲ್ಪ ಹಾಕಿ ಆಗಲೇ ಚೆನ್ನಾಗಾಗತ್ತೆ ಅದು. ಈಗ ಇದನ್ನು ಹಾಲನ್ನು ನಾವು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಈಗ ನಾವು ಈ ಪ್ಯಾಕನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ಹಾಕಿ ಅದನ್ನು ಚೆನ್ನಾಗಿ ಕಲಸಿದ ನಂತರ ಮಿಕ್ಕಿರುವುದನ್ನು ಕೂಡ ಹಾಕಿ ಸ್ವಲ್ಪ ಗಂಟಿಲ್ಲದ ಹಾಗೆ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಈಗ ಮತ್ತೆ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಹಾಲು ಗಟ್ಟಿಯಾಗಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಮನೆಯಲ್ಲೇ ನೀವು ಈ ಥರ ಮಾಡೋದರಿಂದ ಕಡಿಮೆ ಖರ್ಚಿನಲ್ಲಿ ನಾವು ಫಾಲೂದಾವನ್ನು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಒಂದು ಸ್ವಲ್ಪ ಗಟ್ಟಿ ಕೂಡ ಆಗಿದೆ. ನೋಡಿ, ಕುದೀತಾ ಇದೆ. ಇಷ್ಟ ಆದರೆ ಸಾಕು. ಈಗ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗಲು ನಾವು ಬಿಟ್ಬಿಡಬೇಕು. ನೋಡಿ, ಇಷ್ಟ ಆಗಿದೆ. ಇಷ್ಟು ಗಟ್ಟಿ ಕೂಡ ಬಂದಿದೆ. ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗತ್ತೆ ಅದು. ನೋಡಿ, ಇವಾಗ ಎಲ್ಲವೂ ತಣ್ಣಗಾಗಿದೆ ಅಲ್ಲ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು ನಾವು ಸ್ವಲ್ಪ ತಣ್ಣಗಾಗಲು. ನಂತರ ನಾನು ಈಗ ಒಂದು ಗ್ಲಾಸಿಗೆ ಇದು ಹೇಗೆ ಸರ್ವ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ, ಮನೆಯಲ್ಲಿ ಯಾವ ಹಣ್ಣಿರುತ್ತೋ ಆ ಹಣ್ಣನ್ನು ಹಾಕಿ ನಾವು ಮಾಡಿರುವ ಫಾಲೂದಾವನ್ನು ಇದಕ್ಕೆ ಹಾಕಿ, ಒಂದು ಸ್ವಲ್ಪ ಗೋಡಂಬಿ, ಬಾದಾಮು ಮನೆಯಲ್ಲಿ ಏನಿರುತ್ತೋ ಅದನ್ನು ಹಾಕಿ, ಹಾಗೆ ಇನ್ನೂ ಒಂದು ಸ್ವಲ್ಪ ಹಣ್ಣನ್ನು ಹಾಕಿ, ಹಾಗೆ ನಾನು ಒಂದು ಸ್ವಲ್ಪ ಮನೆಯಲ್ಲೇ ಕಾಮಕಸ್ತೂರಿ ಬೀಜವನ್ನು ನೆನೆ ಇಟ್ಟಿದ್ದೆ, ಅದು ಕೂಡ ಇದಕ್ಕೆ ಹಾಕ್ತಾ ಇರೋದು. ಹಾಗೆ ನಮಗೆ ಸ್ವಲ್ಪ ಟೇಸ್ಟು ಸ್ವಲ್ಪ ಇನ್ನೂ ಜಾಸ್ತಿ ಆಗಲು ನಾನು ಐಸ್ ಕ್ರೀಮ್ ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ನಿಮ್ಮ ಇಷ್ಟ, ಅದು ಹಾಕಿದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಇಷ್ಟ ಆದರೆ ಸಾಕು. ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್